ಜನ ವಿರೋಧಿ ಅನ್ನುವಂಥ ಪದಪ್ರಯೋಗವನ್ನು ನೀವು ಮಾಡ್ತೀರಿ. ಅದು BJPಯ ನರೇಶನ್ನ ಜನಗೆ ಅಸಲಿಯಾಗಿ ಗೊತ್ತಾಗಿದೆಯಾ ಕಾಂಗ್ರೆಸ್ನ ಆಡಳಿತ ಅಂದರೆ ಇಷ್ಟೇ ಅಂತ? ನೋಡಿ, BJPಯ ನರೇಶನ್ನು ಈ ಸರ್ಕಾರದ ವಿರುದ್ಧ ನಾವು ಒಂದೇ ಒಂದು ಅಕ್ಷರನೂ ಕೂಡ ಹೇಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಳಗಡೆ ಜನ ಇವತ್ತು ಹೋದ ಕಡೆ ಬಂದ ಕಡೆ ಮಾನ್ಯ ಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರುಗಳಿಗೆ, ಆ ಭಾಗದ ಶಾಸಕರುಗಳಿಗೆ ಶಾಪ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ 2.5 ವರ್ಷ ಸರ್ಕಾರ ಅಧಿಕಾರದಲ್ಲಿದೆ. ಇವತ್ತು ರಾಜ್ಯದಲ್ಲಿ ಬೆಂಗಳೂರು ಮಹಾನಗರ ಇಲ್ಲೇ ಅದರದೇ ಆದಂಥ ದೊಡ್ಡ ಸಮಸ್ಯೆಗಳ ಮಧ್ಯೆ ಬೆಂಗಳೂರು ಮಹಾನಗರ ಸಿಗಾಕೊಂಡಿದೆ. ಉತ್ತರ ಕರ್ನಾಟಕ ಜಿಲ್ಲೆಗಳು, ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಈ ಭಾಗಗಳು ಕೂಡ ಸಾಕಷ್ಟು ಸಮಸ್ಯೆಗಳು, ಅದು ಮಳೆ ಕಾರಣಕ್ಕಾಗಿರ್ಬೋದು, ಅಭಿವೃದ್ಧಿಯ ಒಟ್ಟು ವೇಗ ಸಿಗದೇ ಇರೋಂಥ ಕಾರಣಕ್ಕಾಗಿರ್ಬೋದು. ನಾನು ಒಂದು ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಕಲ್ಯಾಣ ಕರ್ನಾಟಕಕ್ಕೆ ಇವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಸಭೆಯನ್ನು ಮಾಡ್ತಾರೆ. ತಕ್ಷಣಕ್ಕೆ ನಾವು ಇಷ್ಟು ಯೋಜನೆಯನ್ನು ಘೋಷಣೆ ಮಾಡಿಬಿಟ್ಟು KKRDBಯಲ್ಲಿ ಮಾಡ್ತೀವಿ ಅಂತ ಮಾಡ್ತಾರೆ. 10% ಆದ್ರೆ ಆ ಯೋಗ ಕಾರ್ಯಕ್ರಮಗಳು ಮುಂದುವರಿಸ್ಬೇಕಲ್ವಾ? ನೀವು ಕ್ಯಾಬಿನೆಟ್ ಮಾಡಿ ಇಷ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು KKRDB ಕೊಡೋ ಅಂತ ಹಣನೇ ಇವ್ರು ಸರಿಯಾಗಿ ಕೊಡ್ತಾ ಇಲ್ಲ. KKRDBಗೆ ಇಟ್ಟಂತ ಹಣದೇ ಬಿಡುಗಡೆನೇ ಮಾಡಿಲ್ಲ. ಇವತ್ತು ಆರ್ಥಿಕ ಇಲಾಖೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಹಗ್ಗ ಜಗ್ಗಾಟದ ಇಲಾಖೆ ಅದು. ನೀವು 10 ರೂಪಾಯಿ ಬೇಕು ಅಂತಂದ್ರೆ ಅವ್ರ 10 ಸರಿ ಓಡಾಡ್ಬೇಕು. 10 ಸರಿ ಓಡಾಡಾದ್ಮೇಲೆ ಅವ್ರ ಕೊನೆಗೆ ನಿಮಗೆ ಕೊಡೋದು 1 ರೂಪಾಯಿ. ಸದ್ಯ 10 ಸರಿ ಓಡಾಡೋದಕ್ಕೆ 1 ರೂಪಾಯಿನಾರ ಸಿಕ್ತಲ್ಲಪ್ಪ ಅಂತ ವಾಪಸ್ ಹೋಗ್ಬೇಕು ಇಲಾಖೆಯವರು. ಆ ಪರಿಸ್ಥಿತಿಲಿ ಇವತ್ತು ಆರ್ಥಿಕ ಇಲಾಖೆ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿರೋದ್ರಿಂದ ಜನ ವಿರೋಧಿ. ಹಾಗಾಗಿ ಏನೋ ನಿರೀಕ್ಷೆ ಇರುತ್ತೆ. ಹೌದು, ನನಗೆ ಒಂದು ಮನೆ ಬೇಕು ಅಂತನೋ, ಅಥವಾ ನನಗೆ ನಮ್ಮ ರಸ್ತೆ ಬೇಕು ಅಂತನೋ ಸಹಜವಾಗಿ ಜನ ನಿರೀಕ್ಷೆ ಮಾಡೋಂಥ ಶಾಲೆ, ಒಳ್ಳೆ ಟೈಮ್ ಆಸ್ಪತ್ರೆ, ಅಥವಾ ಸರಿಯಾದಂಥ ಡ್ಯೂಟಿ ಮಾಡೋಂಥ ಸಿಬ್ಬಂದಿಗಳು, ಅಥವಾ ಮಕ್ಕಳಿಗೆ ಟೈಮಿಗೆ ಸರಿಯಾಗಿ ಬುಕ್ಸು, ಸಾಕ್ಸು, ಊಟ, ತಿಂಡಿ ಇಂಥವೆಲ್ಲ ಕೊಡಬೇಕು ಅಂತಿದ್ರೆ ಜನರ ನಿರೀಕ್ಷೆ ಏನು ದೊಡ್ಡದಿರೋದಿಲ್ಲ. ನಮ್ಮ ರಾಜ್ಯದ ಯಾವೊಬ್ಬ ಕನ್ನಡಿಗನೂ ಕೂಡ ನಮ್ಮ ಸರ್ಕಾರದ ಮೇಲೆ ಅವ್ರು ನಿಂತಿಲ್ಲ. ಅವ್ರು ತಮ್ಮ ಕೆಲಸ ತಮ್ಮ ಪಾಡು ತಾವು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರನೇ ಕೊಡಬೇಕಾದಂಥ ಅನೇಕ ಕೆಲಸಗಳನ್ನು ಸರ್ಕಾರ ನಿರೀಕ್ಷೆ ಮಾಡಬೇಕು. ನಿಜ, ಬೇರೆಯವ್ರ ಹತ್ರ ಹೋದ್ರೆ ಅದು ಸಿಗೋದೂ ಇಲ್ಲ. ಕರೆಕ್ಟ್. ಹಾಗಾಗಿ ಇವತ್ತೇನಾಗಿದೆ, ನೀವು ಮಳೆ ಬಂದಿದೆ, ಮುಖ್ಯಮಂತ್ರಿಗಳು ಪ್ಲೇನಲ್ಲಿ ಹೋಗ್ತಾರೆ, ವೈಮಾನಿಕ ಸಮೀಕ್ಷೆ ಮಾಡ್ತಾರೆ. ಅಲ್ಲಿ ರೈತ ಕೆಳಗಡೆ ನಿಂತ್ಕೊಂಡು ಕಣ್ಣೀರಿಡ್ತಾ ಇದ್ದಾನೆ. ಇವರು ಮುಖ್ಯಮಂತ್ರಿ ಆದಂಥವ್ರು ದೊಡ್ಡ ಪ್ರದೇಶ ವೀಕ್ಷಣೆ ಮಾಡೋಂಥದಕ್ಕೆ ವೈಮಾನಿಕ ಸಮೀಕ್ಷೆ ಮಾಡೋದ್ರ ಜೊತೆಗೆ ಯಾವ ಭಾಗದ ರೈತನಿಗೆ ಏನು ಸಂಕಷ್ಟ ಆಗಿದೆ, ಆ ಸಂಕಷ್ಟ ಕಾರಣ ಏನು, ನಮ್ಮ ಇಲಾಖೆ, ನಮ್ಮ ಅಧಿಕಾರಿಗಳು, ನಾನು ಮುಖ್ಯಮಂತ್ರಿಯಾಗಿ ಏನು ಅದಕ್ಕೆ ತಕ್ಷಣಕ್ಕೆ ಪರಿಹಾರ ಕೊಡಬೇಕು, ಘೋಷಣೆ ಮಾಡಬೇಕು, ಒಂದಿಷ್ಟು ಅವರಿಗೆ ಹಣ ಬಿಡುಗಡೆ ಮಾಡಿಸ್ಬೇಕಾ, ಅಥವಾ ಸಾಲ ಮಾಡಿರ್ತಾರೆ ಅವರು. ನಿಜ, ರೈತ ಅವನಿಗೆ ನಾವು ಕ್ಯಾಶ್ ಹಿಡ್ಕೊಂಡು ವ್ಯಾಪಾರ ಮಾಡೋವಂಥ ವ್ಯಕ್ತಿ ಅಲ್ಲ ರೈತ. ಅವನು ಬರುತ್ತೆ, ಅದನ್ನ ಮಾರ್ತಾನೆ, ಮತ್ತು ಮನೆಗೆ ಆಗಷ್ಟು ದುಡ್ಡನ್ನ ಅವ್ನು ಖರ್ಚು ವೆಚ್ಚಕ್ಕೆ ಮಾಡ್ಕೊಂತಾನೆ, ಮತ್ತು ಮುಂದಿನ ವರ್ಷಕ್ಕೆ ಅದೇ ಸ್ಥಿತಿಲಿ ಇರ್ತಾನೆ ಅವನು. ಮತ್ತೆ ಸಾಲ, ಮತ್ತೆ ಯಾರ್ದೋ ಮನೆ ಮುಂದೆನೋ ಯಾರ್ದೋ ಅಂಗಡಿ ಮುಂದೆ ಹೋಗಿ ಕೈ ಒಡ್ಡಿ ನಿಲ್ಲುವಂಥ ಪರಿಸ್ಥಿತಿ ರೈತ ಇರ್ತಾನೆ. ಇವತ್ತು ಅವನು ಪೂರ್ತಿ ಭವಿಷ್ಯನೇ ಕತ್ಲಿಗೆ ಹೋಗ್ಬಿಡ್ತಲ್ಲ. ಇನ್ನು 6 ತಿಂಗಳು ಅವನಿಗೆ. ಕೇವಲ ಕಾಂಗ್ರೆಸ್ ಮಾತ್ರ ಕಾರಣನ? ನೋಡಿ, ಕಾಂಗ್ರೆಸ್ ಮಳೆ ಜಾಸ್ತಿ ಆಗಿರೋದು ಕಾಂಗ್ರೆಸ್ ಕಾರಣ ಅಂತಲ್ಲ ನಾನು ಹೇಳ್ತಾ ಇರೋದು. ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರವಾಗಿ ಒಂದು ಮಾತೃತ್ವ ಧೋರಣೆ ಇರಬೇಕು ಕಷ್ಟಗಳ